ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನು, ಓಂಕಾರ ಅನ್ನುವಂಥದ್ದನ್ನು ಈ ಸಿನಿಮಾದ ಬಿಗಿನಿಂಗಿಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್, ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನೇ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಸರ್, 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಮೊದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು, ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜ್ಬಿ ಶೆಟ್ಟಿ ಅವ್ರದ? ಸರ್, ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೈಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈಗ ಎಲ್ಲರೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ. ಶಿವಣ್ಣ, May 19ಗೆ 30 ವರ್ಷ ಆಗ್ತಾ ಇದೆ ಓಮ್ ರಿಲೀಸ್ ಆಗಿ. ಸೊ ಉಪ್ಪಿ ಸರ್ ಆಗಲೇ ಹೇಳ್ಬಿಟ್ರು, ನಮ್ಮಂಥ ಡೈರೆಕ್ಟರ್ಸ್ಗೆ ಸೃಷ್ಟಿಕರ್ತರೆ ತಾವು ಅಂತ ಅಂದ್ಬಿಟ್ಟು. ಸೊ 30 ವರ್ಷದ ಕೊಡುಗೆಯಾಗಿ ಈ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ, ಇಂಡಸ್ಟ್ರಿ ದೊಡ್ಡ ಇತಿಹಾಸಕ್ಕೆ ನಿಲ್ಲುತ್ತಾ ಅಂತ 45? ಸೃಷ್ಟಿಕರ್ತ ನಾನು ಅಮ್ಮ, ಆ್ಯಕ್ಚುಲಾಗಿ ಅಮ್ಮ, ಅಪ್ಪಾಜಿ, ವರ್ಧಣ್ಣವರು, ಈ 3 ಜನ. ಉಪೇಂದ್ರ ಬಂದು ಹೇಳಿ, ನಾನು ಫಸ್ಟ್ ಟೈಮ್ ಹೇಳಿದಾಗ ಭಾಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ಥಿಂಕ್ ಒಂದು 2-3 ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಎತ್ಕೊಂಡಾಗ ಕರೆಕ್ಟಾಗಿ ವರ್ಧಣ್ಣವ್ರು ಕೂತ್ಕೊಂಡಾಗ, ಆಮೇಲೆ ಅಪ್ಪಾಜಿಯವ್ರು ಕೂತ್ಕೊಂಡಾಗ ಭಾಳ ಖುಷಿ ಆಯಿತು. ಬಟ್ ನನಗೆ ಖುಷಿ ಅಂದರೆ ನಾನು ಸೃಷ್ಟಿಕರ್ತ, ಬಟ್ ದ ವೇ ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ, ಅದು ತುಂಬ ಅಟ್ರಾಕ್ಟ್ ಆಗುತ್ತೆ. ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್. ಬರೀ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಲದು, ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟು. ಯು ಶುಡ್ ಲೈಕ್ ಹಿಮ್. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು. ಇಲ್ಲ ನಾ ಇದು ತಪ್ಪು, ಅದು ಏನೋ ಇದ್ದರೂ ಮಾತುಕತೆಯಲ್ಲಿ ಸಾಮಾನ್ಯ ಮಾತಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಈಗೋ ತೋರ್ಸೋಕೋಬೇಡ. ನಮ್ಮಲ್ಲಿ ಈಗೋ ಇರಲಿಲ್ಲ, ಯಾವತ್ತೂ ಈಗೋ ಇರಲಿಲ್ಲ. ಉಪೇಂದ್ರ ಹೇಳಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ, ಅದು ಕಾನ್ಸಂಟ್ರೇಟ್ ಥರ ಮಾಡಿಬಿಡ್ತಿದ್ರು ಅವರು. ದ ವೇ ಅವ್ರು ಹೇಳ್ಬೇಕಾರೆ ಕಣ್ಣು ಗಿಣ್ಣುಗೆ ಹಂಗೆ ಮೈ ಗಾಡ್. ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರು ಅವತ್ತೇ ನಾನು ಆ ಕ್ಯಾರೆಕ್ಟ್ರಲ್ಲಿದ್ದೆ, ಪ್ರಾಮಿಸಾಗಿ ಹೇಳ್ಬೇಕಂದ್ರೆ. ವೆನ್ ಈ ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್. ಇವತ್ತು ಹೇಳ್ತೇನೆ ನಂಗೆ ಹಿಂಗೆ ಶಿವಣ್ಣಾಗಿ ಮಾಡಿದ್ರು, ನಾನು ಫಸ್ಟ್ ಇವ್ರು ನೋಡಿದ ತಕ್ಷಣ ಅನ್ಕೊಂಬಿಟ್ಟಿದ್ದೆ ಹಿಂಗೆ ಮಾಡಬೇಕು. ಅದು ಆಟೋಮೆಟಿಕ್ಕಾಗಿ ಒಂದು 50% ಕೂತ್ಕೊಂಡ್ಬಿಡ್ತು. 50% ಕ್ಯಾಮ್ರಾಮನ್ನು, ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ಬರು ಹೇಳೋರು, ಎಲ್ಲ ಅವರು ನನ್ನ ಕೆಲಸ ಏನಾದರೂ ತೋರಿಸ್ಬೇಕಲ್ಲ ಒಬ್ಬೊಬ್ಬರು. ಅಲ್ಲಿ ಮುರಳಿ ಮೋಹನ್ ಅವ್ರು ಬರ್ತಿದ್ರು, ಅವ್ರು ಈ ಥರ ಹೇಳಿ ಶಿವಣ್ಣ ಈ ಥರ ಡೈಲಾಗ್ ಆಯ್ತು. ಆದರೆ ಒಬ್ಬೊಬ್ಬರು, ಬಟ್ ಎವ್ರಿಬಡಿ ವಾಸ್ ಸೋ ಎಂಥೂಸಿಯಾಸ್ಟಿಕ್. ಇವನ್ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಅಲ್ಲಿ ಮಾಡಿದಂಥ ಪಾತ್ರಗಳಿರ್ಬೋದು. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಉಪೇಂದ್ರ. ಐ ಥಿಂಕ್ ಇವತ್ತು ತಿರ್ಗಾ ಜಾಯಿನ್ ಮಾಡೋದು 45ಲಿ ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ.
ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇದೆ, ಸಿಕ್ಸ್ತ್ ಸೆನ್ಸ್ಲಿ ಹೇಳ್ತಾ ಇದೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್. ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆ ಓಮ್ ಲವ್ ಅಂತ ಹೇಳಿದ್ನಲ್ಲ, ಐ ಲವ್ ಯು, ಯು ಶುಡ್ ಲವ್ ಮಿ, ಆ ಪಾತ್ರಕ್ಕೆ ಇದೆ ಅದು. ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದರೆ ನೀವು ಲವ್ ಮಾಡಲೇಬೇಕು ನಾನು. ಆ ಥರ ಇದೆ. ನೀವು ಬಂದು ನೋಡಿ ಸಿನಿಮಾ. ಥ್ಯಾಂಕ್ ಯು.